ಹೇಳ್ತಿರೋದು ನನ್ನ ಕನಸಾಗೋದಕ್ಕೆ ಹೇಗೆ ಸಾಧ್ಯ? ಯಾವುದು ನಿನ್ ಕನ್ಸಲ್ಲ ಅಕ್ಕ. ಕನ್ಸಲ್ಲ ಯಾರಾದ್ರೂ ಬಂದಿದ್ರ ಅಕ್ಕ? ಇನ್ನು ನಿದ್ದೆನೆ ಮಾಡಿಲ್ಲ, ಕನ್ಸಲಿಂದ ಬೀಳುತ್ತೆ. ಹೋಗೋ ಓದ್ಕೋ. ದೃಷ್ಟಿ ಬೇರೆ ತೆಗ್ದಿದ್ದೇನಾ? ಅಂದ್ರೆ ಅದು ವಿಕ್ಕಿನೇ ಅಲ್ವಾ? ಓದೇ ತಿಂತ್ಯದತ್ತು. ಸುಮ್ನೆ ಆ ವಿಕ್ಕಿ ಹೆಸರು ತೆಗಿಬೇಡ. ಸರಿ, ವಿಕ್ಕಿ ಅಲ್ಲ ಅಂತ ಹೇಳ್ಬಿಡು, ನಾನು ಇನ್ನೇನು ಕೇಳಲ್ಲ, ತೆಪ್ಪಗೆ ಓದ್ಕೋತೀನಿ. ಸುಮ್ಮನೆ ಮಾತಾಡ್ಬೇಕು ಅಂತ ಏನೇನೋ ಮಾತಾಡ್ಬೇಡದತ್ತು. ಹೋಗಿ ಓದ್ಕೊಳ್ಳೋ. ಆಹಾ ಕಳ್ಳಿ, ನನ್ನಿಂದ ತಪ್ಪಿಸ್ಕೊಳಕ್ ನೋಡ್ತಿದ್ಯಾ? ಸತ್ಯ ಒಪ್ಕೋ, ವಿಕ್ಕಿ ಕನ್ಸಲ್ ಬಂದಿದ್ದ ತಾನೇ? ಕನ್ಸು ಇಲ್ಲ ಮಣ್ಣು ಇಲ್ಲ, ಇದ್ರಲ್ಲಿ ಏನಿದೆ ಸುಳ್ಳು ಹೇಳಕ್ಕೆ? ಸುಳ್ಳು ಹೇಳ್ತಲ್ಲ ಅಂದಮೇಲೆ ತಪ್ಪಿಸ್ಕೊಳ್ಳೋದು ಯಾಕೆ? ನನ್ನ ಮುಖ ನೋಡ್ಕೊಂಡು ಹೇಳು. ನಂಗೇನೋ ಗೊತ್ತಿಲ್ಲ, ಹೋಗೋ. ನೀನ್ ಇಲ್ಲ ಅಂತಾನು ಹೇಳ್ತಾ ಇಲ್ಲ, ಅಂದ್ರೆ ವಿಕ್ಕಿ ಕನ್ಸಲ್ ಬಂದಿದ್ ನಿಜನೇ? ದೊಡ್ಡ ಸೀನ್ ಮಾಡಬೇಡ. ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಸರಿ ಮಾಡಲ್ಲ, ನಿಜ ಹೇಳು, ಆ ಲೆಟರ್ ಯಾರಿಗೆ ಬರೀತಾ ಇದ್ದೆ ಅಂತ? ಆಗ್ಲೇ ಹೇಳಿದ್ನಲ್ಲ, ಅಭಿ ಜೊತೆ ಜಗಳ ಆಗಿತ್ತು, ಅದಕ್ಕೆ ಸಾರಿ ಅಂತ ಬರೀತಿದ್ದೆ. ನನ್ ಕಿವಿಗೆ ಲಾಲ್ಬಾಗ್ ಗಿಡಕ್ ಬರ್ತಾ ಇದ್ಯಾ? ನಾನ್ ನೋಡಿದೀನಿ ಬ್ರೋ, ನಿನ್ ಪಕ್ಕ ಲವ್ ಲೆಟರೇ ಬರೀತಾ ಇದ್ದಿದ್ದು. ಈ ಸೊಳ್ಳೆ ಕಚ್ಚಬಾರ ಜಾಗದಲ್ಲೆಲ್ಲ ಕಚ್ಬಿಟ್ಟು ಎಲ್ಲಿ ಮಲಗಿದ್ರು ನಿದ್ದೆ ಬರ್ತಾ ಇಲ್ವೇ? ಈ ವಿಷಯ ಯಾರಿಗಾದ್ರೂ ಹೇಳ್ಬೇಕಲ್ಲ. ಹಾ, ಮಲಗೆ ಮಲಗೆ ಮುದ್ದು ಮರಿ. ನಾಗು 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 ನಾಗು, ನಾನ್ ರಿಯಾ. ನೀವಾ? ಏನ್ರಿ ಮೇಡಮ್ ಇಷ್ಟೊತ್ತಲ್ಲಿ? ಹೇ, ಏನಿಲ್ಲ, ಹೋಗಿ ಮಲ್ಕೊಳ್ಳೋ. ಇವಳಿಗೆ ಮಾಡೋ ಕೆಲಸ ಇಲ್ಲ. ನಾಗು ಮೇಲ್ ಬಾ, ಬಿಸಿ ಬಿಸಿ ಸುದ್ದಿ ಹೇಳ್ತೀನಿ. ಬಿಸಿ ಬಿಸಿ ಸುದ್ದಿನ ಬಂದೇರಿ, ನನಗೂ ಚಳಿ ಆಗ್ತಿದೆ. ರಿಯಾ, ಏನಂದ ಇಷ್ಟೊತ್ತಲ್ಲಿ ಗಲಾಟೆ? ಗೋಲು ಮಲಗಿದಾನೆ. ಅಣ್ಣ, ನಾನೀಗ ಹೇಳೋ ಸುದ್ದಿ ಕೇಳಿದ್ರೆ ಗೋಲುದಷ್ಟೇ ಅಲ್ಲ, ಎಲ್ರು ನಿದ್ದೆ ಡಮಾರಾಗ್ಬಿಡುತ್ತೆ. ಈಗ ಡಮಾರ್ ಮಾಡಿ ಸಾಲ್ದ? ಬೆಳಗ್ಗೆ ನಿಮ್ಗೆ ಗ್ರೀನ್ ಟೀ ಮಾಡ್ಕೊಳಕ್ಕಾದ್ರೂ ನಾನು ಬೇಗ ಮಲಗ್ಬೇಕೋ ಬೇಡವಾ? ಅಲ್ವಾ? ಹೋಗಿ ಮಲ್ಕೊ. ಹೋಗು. ನಾಗು ಇರು, ಅಣ್ಣನ್ ಕನ್ನಡ ಕಾಪಿ ರೈಟಿಂಗ್ ಬಗ್ಗೆ ನಿನ್ನ ಹತ್ರ ಹೇಳ್ಬೇಕು. ಕಾಪಿನಾ? ವಿರಾಜ ಕನ್ನಡ ಬರೆಯೋದ? ನೆಲದ ಮೇಲೆ ಓಡಾಡ್ತಿರೋ ಇರುವೆನ್ ತಗೊಂಡು ಪೇಪರ್ ಮೇಲೆ ಬಿಟ್ಟಂಗಿರುತ್ತೆ. ಇರುವೆ ಬಿಟ್ಟಂಗ ಆಗಿದೆ ಅಣ್ಣ, ಆದ್ರೆ ಪೇಪರ್ ಅಲ್ಲ, ಹಾರ್ಟ್ ಒಳಗಡೆ. ಮೇಡಮ್, ನಿದ್ದೆಗಣ್ಣಲ್ಲಿ ಏನಾದ್ರು ಮಾತಾಡ್ತಿದ್ದೀರಾ? ಇವಳು ನಿದ್ದೆಗಳನ್ನ ಮಾತಾಡ್ತಿರೋದು. ಹೋಗಿ ಹೋಗಿ ಇವಳು ಮಾತು ಕೇಳ್ತಿರಲ್ಲ. ಹರ್ಷಿತ್, ನೀವು ಹೊರಡೆ ಹೋಗು. ಏಯ್, ನಿಂಗೆ ಬೆಳಿಗ್ಗೆ ಕೆಲಸ ಇದೆ ತಾನೆ? ಇಲ್ಲ ಅಂದ್ರೂ ಬಿಡೋರು ಯಾರು? ಒಂದಿನ ರಜೆ ಸಿಕ್ಕರೆ ನಿದ್ದೆ ಹೋಗ್ತೀನಿ, ಎದೋಳ್ಸಿದ್ರು ಎದೋಳಲ್ಲ. ನಾಗು, ರಿಯಾ, ತರಲೆ ಮಾಡೋದು ಸ್ವಲ್ಪ ಕಮ್ಮಿ ಮಾಡು. ನೀನಿನ್ನು LKG ಮಗು ಏನಲ್ಲ. ಅಣ್ಣ ಹೆಂಗೆ ನಾವು ಮುಗಿತಾ ನಿಂದು? ಹೋಗಿ ಮಲ್ಕೊ. ಹೌದಾ, ಇರು ಮಾಡ್ತೀನಿ. ಅರುವಮ್ಮ, ನನ್ನ ಬಗ್ಗೆನೇ ಗಾಸಿಪ್ ಮಾಡಕ್ ನೋಡ್ತಾ? ನನ್ನ ಬಗ್ಗೆನೇ ಏಯ್ ನಾಯಿ, ನಿಂಗೆ ಫಸ್ಟ್ ರೇಪಿಸ್ ಇಂಜೆಕ್ಷನ್ ಕೊಡ್ಬೇಕಣ. ನೋಡಿ ಹೆಂಗ್ ಕಚ್ಚಿದ್ಯಾ? ಛೇ 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 ಛೇ, ಹಾರ್ಟ್ ಅಲ್ಲಿರೋ ಮಾರ್ಕ್ಗಿಂತ ಈ ಮಾರ್ಕ್ ದೊಡ್ಡದಾಗಿದ್ಯಾ ಬ್ರೋ? ನನ್ನ ಪ್ರೀತಿಯ ವಾವಣ್ಣ, ನಾಟ್ ಬ್ಯಾಡ್. ರಿಯಾ, ರಿಯಾ ಕೊಡ್ತೀಯ? ರಿಯಾ ಕೊಡ್ತೀಯ? ಹೌದಾ, ಇರು. ನನ್ನೊಲುಮೆಯ ಮಂದಾರ. ಏನಣ್ಣ ಇದು, ಶಿವಣ್ಣನ್ ಸಿನಿಮಾ ತರ ಇದೆ. ರಿಯಾ, ಒದೆ ಕೊಡ್ತೀನಿ ಬೈ. ರಿಯಾ ಇರು. ಓ ಮೈ ಡಿಯರ್ ಫ್ರೆಂಡ್, ಅಬ್ಬಾ ಇಂಗ್ಲಿಷು. ರಿಯಾ ಕೊಡಿ. ಏನ್ ಆಟಾಡ್ತಿದ್ಯಾ? ನಿಂಗೆ ಸುಮ್ಮನೆ ಇರಕ್ಕಾಗಲ್ವಾ? ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ರು ನನ್ಗೆ ಬೈತಾ ಇದ್ಯಾ? ಇರು.
ಸುಮ್ಮನಿರೆ ನಿನ್ ಕಾಲಿಗೆ ಬೀಳ್ತೀನಿ. ಆಯ್ತು ಬೀಳು. ಏನೋ ಕಾಲಿಗೆ ಬೀಳ್ತೀನಿ ಅಂದಲ್ಲ, ಬೀಳು. ಇದು ಯಾಕೋ ಅತಿ ಆಯ್ತು ಕಣೆ. ಇದಕ್ಕಿಂತ ಅತಿ ಆಯ್ತಾ ಬ್ರೋ? ರಿಯಾ, ನೆನ್ನೆ ಅಷ್ಟೇ ಪೆಡಿಕ್ಯೂರ್ ಮಾಡಿಸಿದ್ದೆ ಅಣ್ಣ, ಯೂಸ್ ಆಗದ್ ಬೇಡ್ವಾ? ಬೀಳು. ನಾನೇನೋ ಬೀಳ್ತೀನಿ, ಆಮೇಲೆ ನಿನ್ನ ಆಯಸ್ಸೆ ಕಡಿಮೆ ಆಗೋದು. ಆಮೇಲೆ ನೀನ್ ನೋಡದೆ ಉಳಿದಿರೋ ಕೊರಿಯನ್ ಮೂವೀಸ್ ನೋಡಕ್ಕಾಗಲ್ಲ, ಪರವಾಗಿಲ್ವಾ? ಹಂಗಾರೆ ಹೇಳು, ಬೇಕಾದ್ರೆ ಬೀಳ್ತೀನಿ. ಬೇಡ 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 ಬೇಡ. ಒಂದ್ ಸಣ್ಣ ಕರೆಕ್ಷನ್. 20 ಬಸ್ಗೆ ಹೊಡಿ, ನಾನ್ ನೋಡ್ತೀನಿ. 20 ಸಾಕಾ? ಕರೆಕ್ಟು, ಸಾಕಾಗಲ್ಲ. 30 ಹೊಡಿ. ರಿಯಾ, ಈಗೇನ್ ಹೊಡಿತ್ಯೋ ಅಥವಾ ಅಮ್ಮ? ಸುಮ್ಮನಿರೆ, ಆಯ್ತು ಹೊಡಿತೀನಿ. ಹಾಗ್ಬಾ ದಾರಿಗೆ. ಏನ್ ಹಾಗೆ ನಿಂತಿದ್ಯಾ? ಹೊಡಿ. ನನಗೂ ಒಂದು ಕಾಲ ಬರುತ್ತೆ, ಆಗ ನೋಡ್ಕೊಳ್ತೀನಿ ನಿನ್ನ. ನಿನ್ ಕಾಲ ಮುಗೀತಣ, ಇದು ನನ್ ಕಾಲ. ಈಗ ಹೊಡಿಲ್ಲ ಬೇಡವಾ? ಅಮ್ಮ. ಸರಿ ಬಿಡು, ಆಯ್ತು. ಬಿಡ್ ಇದು ಸಾಕಾಗ್ತಿಲ್ವಲ್ಲ? ಏಯ್, ನಿಲ್ಸು ನಿಲ್ಸು. ಏನೋ ಮಿಸ್ಸಿಂಗ್ ಇದೆಯಲ್ವಾ? ಏನು? ಬಸ್ಕಿ ಹೊಡಿತಾ ಅಣ್ಣ ಅಂದ್ರೆ ನಂಗೆ ತುಂಬಾ ಇಷ್ಟ, ಅವನಿಗೆ ಯಾವತ್ತೂ ತೊಂದರೆ ಕೊಡಲ್ಲ ಅಂತ ಹೇಳ್ತಾ ಹೊಡಿ. ಹಾ, ನನ್ ತಂಗಿ ಅಂದ್ರೆ ನಂಗೆ ಇಷ್ಟ, ಅವಳು ನನ್ ಫೇವ್ರೆಟ್ ಅಂತ ಹೇಳ್ತಾ ಬಸ್ಕಿ ಹೊಡಿ. ಇದೆಲ್ಲ ತುಂಬಾ ಜಾಸ್ತಿ ಆಯ್ತು ಕಣೆ, ನಾನು ಹೊಡಿಯಲ್ಲ. ಇದೇ ಜಾಸ್ತಿ ಆಯ್ತಾ? ಇದಕ್ಕಿಂತ ಜಾಸ್ತಿ ಮಾಡಕ್ ನಂಗೆ ಬರುತ್ತೆ, ತೋರಿಸ್ಲಾ? ಅಮ್ಮ. ಆಯ್ತು ಸುಮ್ಮನಿರೆ. ನನ್ನ ತಂಗಿ ಅಂದ್ರೆ ಇಷ್ಟ, ಅವಳು ನನ್ನ ಫೇವ್ರೆಟ್. ಅಣ್ಣ ಸ್ವಲ್ಪ ಜೋರಾಗಿ ಹೇಳು, ಕೇಳಿಸ್ತಿಲ್ಲ. ನನ್ನ ತಂಗಿ ಅಂದ್ರೆ ನನಗಿಷ್ಟ, ಅವಳು ನನ್ನ ಫೇವ್ರೆಟ್. ಅಮ್ಮ, ಮಿಥಿಲಾ ಅದಕ್ಕೆ ಮುಂದೆ ಇದೇ ತರ ರೂಡ್ ಆಗಿ ಮಾತಾಡ್ತೀಯಾ? ಎಲ್ಲಿ ಸ್ವಲ್ಪ ಪೊಲೈಟ್ ಆಗಿ ಹೇಳು ನೋಡೋಣ. ಪ್ರೀತಿ, ಸ್ವಲ್ಪ ಪ್ರೀತಿ ಇರ್ಲಿ. ನನ್ ಕೆಲ ಆಗಲ್ಲ ಕಣ, ಹೋಗೆ. ಇಷ್ಟೇನಾ ನೀನ್ ಆ ಹುಡ್ಗಿನ ಇಷ್ಟಪಡೋದು? ಪ್ರಿಯಾ, ಪ್ರೀತಿ ಪ್ರೀತಿಲ್ ಹೇಳು. ನನ್ನ ತಂಗಿ ಅಂದ್ರೆ ನನಗೆ ತುಂಬಾ ಇಷ್ಟ, ಅವಳು ನನ್ನ ಫೇವ್ರೆಟ್. ನನ್ನ ತಂಗಿ ಅಂದ್ರೆ ನಂಗೆ ತುಂಬಾ ಇಷ್ಟ, ಅವಳು ನನ್ನ ಫೇವ್ರೆಟ್. ಸಾಕು ಸಾಕು ಸಾಕು, ಒಳ್ಳೆ ವಿಕ್ಕಿ ಮಿಕ್ಕಿ ತರ ಕಾಣಿಸ್ತಾ ಇದ್ಯಾ. ವಿಕ್ಕಿ ಅಂದ್ರೆ ನಾನು ಲೆಟರ್ ಬರ್ತಿದ್ದೀನ, ಅದನ್ನ ನೋಡ್ಬಿಟ್ಲ. ಏನೋ ಗೊಣಗ್ತಾ ಇದ್ಯಾ? ಏನಿಲ್ಲಪ್ಪ, ಏನೂ ಇಲ್ಲ. ಸರಿ, ಇವಾಗ ಹೇಳು, ಯಾರ ಹುಡ್ಗಿ? ಹೇಳೋ ತನಕ ಇವಳು ನನ್ನ ಬಿಡಲ್ಲ ಅನ್ಸುತ್ತೆ. ಏನಪ್ಪ ಮಾಡ್ಲಿ ನಾನಿವಾಗ? ನೀನ್ ಒಪ್ಕೊಳ್ಳೋ ತನಕ ಬಿಡೋ ಮಾತೇ ಇಲ್ಲ. ವಿಕ್ಕಿ ನಿನ್ ಕನ್ಸಲ್ ಬಂದಿದ್ನೋ ಅಲ್ವೋ, ಅಷ್ಟೇ ಹೇಳು. ಏನೋ ನಿನ್ ಗೋಳು? ಯಾಕೋ ಆ ವಿಕ್ಕಿ ಹೆಸರನ್ನ ನನ್ ಜೊತೆ ಸೇರಿಸ್ಬೇಕು ಅಂತ ನೋಡ್ತಾ ಇದ್ಯಾ? ಯಾಕಂದ್ರೆ ವಿಕ್ಕಿ ನಿಂಗೆ ಸೂಕ್ತ, ಅದಕ್ಕೆ. ಯಾರು? ಆ ದೇವ್ರು ಬಂದು ನಿನ್ ಕಿವಿಯಲ್ಲಿ ಹೇಳಿದ್ರಾ? ದೇವ್ರೇ ಹೇಳಿದ್ರು ಅನ್ಕೋ. ಈಗ ನನ್ ಬಿಟ್ಬಿಡ್ತೀಯಾ? ನನ್ ಮಲ್ಕೋಬೇಕು. ಅಕ್ಕ, ವಿಕ್ಕಿ ಬಗ್ಗೆ ನಿಂಗೆ ಈಗ್ಲೂ ಬೇಜಾರಿದ್ಯಾ? ಅದಕ್ಕೆ ತಾನೇ ಮಾತು ಬಿಟ್ಟಿರೋದು. ವಿಕ್ಕಿ ಜೊತೆ ಸಿಟ್ ಮಾಡ್ಕೊಂಡು ಬಂದಾಗಿಂದ ಅವನ್ನ ಮೀಟು ಆಗಿಲ್ಲ, ಮಾತು ಆಡ್ಸಿಲ್ಲ. ನಿಜವಾಗ್ಲೂ ನಿಂಗೆ ಏನು ಅನ್ಸ್ತಾ ಇಲ್ವಾ ಅಕ್ಕ? ಏನ್ ಅನ್ನಿಸ್ಬೇಕು? ಅವನ ಹತ್ರ ನಿನ್ ಬೇಜಾರು ಖುಷಿನ ಹಂಚ್ಕೋಬೇಕು ಅನ್ಸ್ತಾ ಇಲ್ವಾ? ಬೇಜಾರ? ನನ್ಗೇನ್ ಬೇಜಾರಾಗಿದೆ? ಮೊನ್ನೆ ನಿನ್ ಕೆಲ್ಸ ಹೋಗಿದ್ ಬೇಜಾರು, ನಿನ್ನೆ ಮತ್ತೆ ನಿನ್ ಕೆಲ್ಸ ಸಿಕ್ಕಿದ್ ಖುಷಿ. ಇದೆಲ್ಲದನ್ನು ಯಾರ ಹತ್ರ ಹಂಚ್ಕೋಬೇಕು ಅಂತ ಅನ್ಸಲ್ವಾಕ? ಅದ್ರಲ್ಲೂ ವಿಕ್ಕಿ ಜೊತೆ ಇದನ್ನೆಲ್ಲ ಹೇಳ್ಕೋಬೇಕು ಅಂತ ನಿಂಗೆ ನಿಜವಾಗ್ಲೂ ಅನ್ಸಲ್ವಾ? ಅನ್ನಿಸ್ತು. ಫ್ರೆಂಡ್ಸ್ ಅಂದ್ರೆ ಕಷ್ಟ ಸುಖ ಹಂಚ್ಕೊಳಕ್ಕೆ ಇರೋದಲ್ವಾ, ಹಾಗೆ ನನ್ಗೂ ಅನ್ನಿಸ್ತು. ಹಾಗನ್ಸ್ದಾಗ ವಿಕ್ಕಿ ಜೊತೆ ಮಾತಾಡಕ್ ಆಗ್ತಿಲ್ವಲ್ಲ ಅನ್ನೋ ಬೇಜಾರಾಗ್ತಿಲ್ವಾ ನಿಂಗೆ? ಬೇಜಾರು ಯಾಕೆ? ವಿಕ್ಕಿ ಮಾತಾಡಿದ ಮಾತಿಂದಾನೇ ಅಲ್ವಾ ಈಗ ನಾನ್ ನನ್ನ ಮಾತನ್ನ ಅವ್ರ ಹತ್ರ ಹಂಚ್ಕೊಳಕ್ ಹೋಗದೆ ಇರೋದು. ಅಷ್ಟೇ ಅಂತೀಯಾ? ಹಾಗಾದ್ರೆ ವಿಕ್ಕಿನ ನೀನು ಮಿಸ್ಸೇ ಮಾಡ್ಕೊಳ್ತಿಲ್ವಾ? ಈ ಹಠ ಎಲ್ಲ ಯಾಕಕ್ಕ ನಿಂಗೆ? ನೀನ್ ವಿಕ್ಕಿನ ಮಿಸ್ ಮಾಡ್ಕೊಳ್ತಾ ಇದೀಯ ಅಂತ ನಂಗೆ ಅರ್ಥ ಆಗ್ತಿದೆ, ನಿಂಗೆ ಅರ್ಥ ಆಗ್ತಿಲ್ಲ. ಜತ್ತು, ಸಾಕ್ ನಿಲ್ಲಿಸ್ತ್ಯಾ? ಮುಂಚೆ ಎಲ್ಲ ನನ್ಗೆ ಯಾರಾದ್ರೂ ಬೇಜಾರು ಮಾಡಿದ್ರೆ ಅವ್ರ ಹತ್ರ ಹೋಗಿ ಜಗಳ ಆಡ್ಬಿಟ್ಟು ಬರ್ತಿದ್ದೆ.
ಈಗ ನೋಡಿದ್ರೆ ಆ ವಿಕ್ಕಿ ಪರ ನಿಂತು ನನ್ನ ಜೊತೆನೆ ವಾದ ಮಾಡ್ತಿದ್ಯಾ? ಯಾಕಂದ್ರೆ ಈಗ ಆಗಿರೋದ್ರಲ್ಲಿ ವಿಕ್ಕಿದೇನು ತಪ್ಪಿಲ್ಲ. ಅವ್ನ್ ತಪ್ಪು ಅಂತ ನೀನ್ ಹೀಗೆ ಕೂತಿದ್ರೆ ಅವ್ನ ಮಿಸ್ ಮಾಡಿಸ್ಕೊಳ್ಳೋದು ನೀನೆ. ಹಾಗೆಲ್ಲ ಏನೂ ಇಲ್ಲ. ಸರಿ ಆಗಿದ್ರೆ ನಾಳೆನೂ ನೋಡೋಣ ಬುಕ್ಕಲ್ಲಿ ಎಷ್ಟು ಗೆರೆ ಬೀಳುತ್ತೆ ಅಂತ. ಒಂದೋ ಎರಡೋ ಬೀಳ್ಬೋದು. ಅದು ಯಾಕೆ? ನೀನ್ ಕರ್ಣ ಪಿಶಾಚಿ ತರ ನನ್ನ ಕಿವಿಯಲ್ಲಿ ವಿಕ್ಕಿ 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 ಅಂತ ಹೇಳ್ತಿಯಲ್ಲ, ಅದಕ್ಕೊಂದ್ 2 ಸಲ ನೆನಪಾಗ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ನೆನಪಾದ್ರೆ ನೆನಪಾಗಲ್ಲ. ನೆನಪಾದ್ರೆ ವಿಕ್ಕಿನ ನೀನೇ ಮಾತಾಡ್ಬೇಕು. ಡೀಲಾ? ಡೀಲ್. ಈಗ ವಿಕ್ಕಿ ಜಪ ಮಾಡೋದನ್ನ ಬಿಟ್ಟು ಹೋಗಿ ಓದ್ಕೋ. ಎದ್ದೋಗೋ. ಅದು ನನ್ನ ಕನಸಾಗಿರಕ್ಕೆ ಸಾಧ್ಯನೇ ಇಲ್ಲ. ದತ್ತು ಹೇಳೋ ಥರ ನಾನು ವಿಕ್ಕಿನ ಮಿಸ್ ಮಾಡ್ಕೊಳ್ತಾ ಇದ್ದೀನ. ಹಾಗೆ ಅಂದ್ಕೊಂಡು ವಿಷಯನ ಇಲ್ಲಿಗೆ ಬಿಟ್ಬಿಡ್ಬೇಕಾ? ನೀನೀಗ ಹೇಳೋವರೆಗೂ ನಾನು ಎಲ್ಲೂ ಹೋಗಲ್ಲ. ಆ ಹುಡುಗಿ ಯಾರು ಅಂತ ನಂಗೆ ಗೊತ್ತಾಗ್ಲೇಬೇಕು ಅಷ್ಟೇ. ಪ್ರಿಯಾ ಪ್ಲೀಸ್ ಕಣೆ, ನೀನು ಮುದ್ದು ತಂಗಿ ಅಲ್ವಾ? ನೀನೇನು ನೋಡಿಲ್ಲ, ನಾನೇನು ಬರ್ದಿಲ್ಲ, ಓಕೆನಾ? ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಾ? ಚಾನ್ಸೇ ಇಲ್ಲ. ಹೇಗೋ ಅಪರೂಪಕ್ಕೆ ನನ್ನ ಕೈಯಲ್ಲಿ ಸರಿಯಾಗಿ ತಗ್ಲಾಕೊಂಡಿದ್ಯಾ, ಬಿಡೋ ಮಾತೇ ಇಲ್ಲ. ಅದೇನೋ ಮಿಸ್ ಮುದ್ದುನಾ? ಏನದು ಏನೋ ಬರ್ದಿದ್ಯಲ್ಲ? ಅಯ್ಯೋ, ಅದನ್ನು ಓದ್ಬಿಟ್ಲಾ? ಛೇ, ನಿನ್ ಕನ್ನಡ ಓದಕ್ಕೆ ಆ ಬ್ರಹ್ಮಂಗೂ ಆಗಲ್ಲ ಅನ್ಸುತ್ತೆ. ಇದಕ್ಕೂ ಚೆನ್ನಾಗಿ ನಾನೇ ನಿನ್ ಹಣೆ ಬರ ಬರ್ದಿದ್ದೆ ಅಂತ ಆ ಬ್ರಹ್ಮನು ನಿಂಗೆ ಶಾಪ ಹಾಕ್ತಾನೆ. ಸದ್ಯ ಅದೇ ನಾನು ಉಳಿಸಿದ್ದೆ. ಏನಂದ್ರೆ? ಏನಿಲ್ಲಪ್ಪ, ಈಗದೆಲ್ಲ ಬೇಕಾ? ಪ್ರಿಯಾ, ನೀನು ಮುದ್ದು ತಂಗಿ ಅಲ್ವಾ? ನೀನು ಮುದ್ದು ಪುಟ್ಟ ಅಲ್ವಾ? ನಿನ್ ಕತ್ಲ ಅಂದ್ರೆ ಭಯ ಅಲ್ವಾ? ಸೊ ಬೇಗ ಹೋಗಿ ಮಲ್ಕೊಬಿಡ. ನಿನ್ ಲವ್ ಸ್ಟೋರಿ ಕೇಳೋ ತನಕ ನಾನು ಎಲ್ಲೂ ಹೋಗಲ್ಲ. ಪ್ರಿಯಾ ಪ್ಲೀಸ್ ಹಠ ಮಾಡ್ಬೇಡ. ನನ್ನ ಕತೆ ಇನ್ನೂ ಅಷ್ಟು ಮುಂದಕ್ಕೆ ಹೋಗಿಲ್ಲ ಕಣೆ. ಹೋಗಿದ್ರೆ ನಾನು ಈ ಥರ ಪತ್ರ ಬರಿತಾ ಕೂರ್ತಿದ್ನಾ? ಆ ಥರ ಮುಂದಕ್ಕೆ ಹೋದ್ರೆ ನಾನೇ ಬಂದು ಹೇಳ್ತೀನಿ. ಹೌದಾ? ನೀನ್ ಅಷ್ಟೊಂದು ಸ್ಲೋನಾ? ಬ್ರೋ, ಇವತ್ತೊಂದು ಹುಡುಗಿ ನೋಡಿದ್ರೆ ನಾಳೆ ಲೈನ್ ಹೊಡೆದು ನಾಡಿದ್ ನಂಬರ್ ತಗೊಂಡು ಆಚೆ ನಾಡಿದ್ ಮನೆಗೆ ಹೋಗ್ತಾರೆ. ಅಂಥದ್ರಲ್ಲಿ ನೀನ್ ನೋಡಿದ್ರೆ ಇನ್ನೂ ಲೆಟರ್ ಬರಿತಾ ಕೂತಿದ್ಯಾ. ಛೇ, ಈ ಥರ ಕಷ್ಟ ಸುಖ ಮಾತಾಡಕ್ಕೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಏನ್ ಮಾಡೋದು? ನಾನು ಲವ್ವಲ್ಲಿ ಹೊಸಬ, ನಂಗೇನು ಗೊತ್ತಾಗಲ್ಲ. ಮ್ಯಾನಿಫೆಸ್ಟ್ ಮಾಡು, ಅವಳು ನಿಂಗೆ ಸಿಕ್ಕೇ ಸಿಗ್ತಾಳೆ. ಅಂದ್ರೆ ಅಣ್ಣ, ನಾವ್ ಇಷ್ಟಪಟ್ಟಿದ್ನ ಮನಸ್ಫೂರ್ತಿಯಾಗಿ ಕೇಳ್ಕೊಂಡ್ರೆ ಇಡೀ ಜಗತ್ತೇ ಸೇರಿ ಅದನ್ನ ನಮಗ್ ತಲುಪೋ ಹಾಗೆ ಮಾಡುತ್ತಂತೆ. ಹಾಗಾಗ್ಬೇಕು ಅಂದ್ರೆ ಮ್ಯಾನಿಫೆಸ್ಟ್ ಮಾಡ್ಬೇಕು. ಅಂದ್ರೆ ನಂಗಿದ್ ಬೇಕು ಅಂತ ಜಗತ್ಗೆ ಆಗಾಗ ಹೇಳ್ತಾ ಇರ್ಬೇಕು. ನೀನ್ ಮಾಡು, ಆಗ್ಬೋದು. ಕರೆಕ್ಟ್ ಪ್ರಿಯಾ, ನೀನ್ ಹೇಳ್ದಾಗೆ ಮಾಡ್ತೀನಿ. ಈಗ ನಿದ್ದೆ ಮಾಡ್ತಾ ಮ್ಯಾನಿಫೆಸ್ಟ್ ಮಾಡ್ತೀನಿ, ಓಕೆನಾ? ಗುಡ್ ನೈಟ್. ಹಲೋ ಬ್ರೋ, ನಾ ಹುಡುಗಿ ಬಗ್ಗೆ ಕೇಳ್ತಿಲ್ಲ ಅಂದ್ರೆ ನನ್ ವಿಷಯ ಮರ್ತೋಗಿದ್ದೀನಿ ಅಂತ ಅಲ್ಲ. ನಿನ್ ಲವ್ ಸ್ಟೋರಿ ಶುರು ಆಗೋ ಮುಂಚೆನೆ ದೃಷ್ಟಿ ಆಗ್ಬಾರ್ದು ಅಂತ ಸುಮ್ಮನೆ ಇದೀನಿ. ಗುಡ್. ಇದೇ ತರ ಸುಮ್ಮನೆ ಬಿಡು, ಜಾಣ ಮರಿಯಲ್ಲ ನೀನು. ಮಾತಲ್ಲೇ ಬಿಳಿಕಾಗೆ ಹಾರಿಸ್ಬೇಡ. ನಾನ್ ಇವತ್ ಕೇಳ್ತಿಲ್ಲ ಅಷ್ಟೇ, ನಾಳೆ ಕೇಳ್ಬೋದು, ನಾಡಿದ್ ಕೇಳ್ಬೋದು, ಆಚೆ ನಾಡಿದ್ದು ಕೇಳ್ಬೋದು. ಕೇಳ್ದಾಗೆಲ್ಲ ನನ್ಗೆ ಟ್ಯಾಕ್ಸ್ ಪೇ ಮಾಡು ಸಾಕು. ಟ್ಯಾಕ್ಸಾ? ನಾನು ತುಂಬಾ ದಿನದಿಂದ ಈ ಬ್ಯಾಗ್ ನ ಇಷ್ಟಪಟ್ಟು ಕಾರ್ಟ್ಗೆ ಹಾಕಿಟ್ಟಿದ್ದೆ. ಜಸ್ಟ್ 30,000 ಅಷ್ಟೇ. ತಗೋ, ಆರ್ಡರ್ ಮಾಡು. ಅಷ್ಟೇ ತಾನೇ? ಹೋಗಿ ಮಲ್ಕೊ, ನಾಳೆ ಆರ್ಡರ್ ಮಾಡ್ತೀನಿ. ಏಯ್, ನಾಳೆ ಎಲ್ಲ ಆಗಲ್ಲ. ಈಗ್ಲೇ ನಿನ್ ಕಾರ್ಡ್ ಡೀಟೇಲ್ಸ್ ಹಾಕಿ ಪೇ ಮಾಡು. ತಗೋ. ತಗೋ, ಬುಕ್ ಮಾಡಾಯ್ತು. ಇನ್ನೊಂದು ಐಟಮ್ ನನ್ನ ಕಾರ್ಟ್ ಅಲ್ಲಿ ಇಟ್ಟಿದ್ದೆ. ಸಾಕು, ನೀನ್ ಕೇಳಿದೆ, ನಾನು ಕೊಡಿಸ್ದೆ. ಈ ಲೆಟರ್ ವಿಷಯ ಇಲ್ಲೇ ಬಿಟ್ಟು ನೀನು ಹೋಗ್ತೀರಿ. ಬಾಯ್ ಬ್ರೋ, ಆಲ್ ದ ಬೆಸ್ಟ್. ಏಯ್, ಹೋಗೆ. ಸದ್ಯಕ್ಕಂತೂ ತಪ್ಪಿಸ್ಕೊಂಡೆ. ಮಿಸ್ ಮುಗುತಿ ವಿಷಯ ರಿಯಾ ಬಾಯಿಂದ ಹೊರಗೆ ಬರೋ ಮುಂಚೆ
ನನ್ನ ಲವ್ ಸ್ಟೋರಿನ ಮುಂದೆ ತೊಗೊಂಡೋಗ್ಬೇಕು. ಮಿಸ್ ಮೂಗುತಿ, ನಿನ್ನ ಕೋಪನ ಹೇಗೆ ಕಡಿಮೆ ಮಾಡಲಿ? ಅವಿ 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 ಎದ್ದೇಳೋ. ಹೋಗ ಕೆಲ್ಸಲ್ಲೂ ಬಂದು ಕಾಟ ಕೊಡ್ಬೇಡ. ನಿನ್ನ ತಲೆ ಕನ್ಸಲ್ಲ, ನಿಜವಾಗ್ಲೂ ಬಂದೀನಿ, ಎದ್ದೇಳು. ಲೇಟ್ ಆಯ್ತಾ? ಆಫೀಸ್ ಲೇಟ್ ಆಯ್ತಾ? ಆಫೀಸಲ್ಲ ಏನಿಲ್ಲ ಕಣ, ಮಿಸ್ ಮೂಗುತಿಗೆ ಸಾರಿ ಲೆಟರ್ ಬರ್ದಿದ್ದೀನಿ, ಓದ್ತೀನಿ ಕೇಳು. ಲೋ, ಪಾಪ ಬರುತ್ತೆ ಕಣ ನಿಮಗೆ. ಬೆಳಿಗ್ಗೆ ಯಾಕೋ ಹಿಂಗೆ ಜೀವ ತಿಂತ್ಯಾ? ಏನು ನೀ ಗೋಳು? ಗೋಳು ಇಲ್ಲ, ಏನೂ ಇಲ್ಲ, ನಾನು ಓದ್ತೀನಿ, ನೀನು ಕೇಳಬೇಕಷ್ಟೇ. ಏಯ್, ಮೊದಲು ನನ್ನ ಮನೆ ಕೀ ವಾಪಸ್ ಕೊಡ. ಈ ಕಾಟ ತಡೆಯೋಕ್ಕಾಗ್ತಿಲ್ಲ ನನಗೆ. ಕಾಟ ಅಂತೆ ಕಾಟ? ನನ್ನ ಫ್ರೆಂಡಾ ನೀನು? ರಾತ್ರಿ ಎಲ್ಲ ಕಷ್ಟಪಟ್ಟು ಬರ್ದಿದ್ದೀನಿ, ಬಾಯಿ ಮುಚ್ಕೊಂಡು ನಾನು ಓದೋದನ್ನ ಕೇಳು. ನಾನು ಕೇಳಿಸ್ಕೊಳ್ಳಲ್ಲ. ಏಯ್, ಬಾಯಿ ಮುಚ್ಕೊಂಡು ಕೇಳು ಅಂದರೆ ಕಿವಿ ಮುಚ್ಕೋತೀಯ? ಏನೋ ಆಗಿದೆ ನಿಂಗೆ? ಲವ್, ನೀನು ಲವ್ ಲೆಟ್ರ್ ಕೇಳಿಸ್ಕೊಂಡ್ರೆ ನನ್ನ ಬ್ರಹ್ಮಚಾರಿ ವ್ರತಕ್ಕೆ ಭಂಗ ಬರುತ್ತೆ ಕಣ. ಓವರಾಗೆಲ್ಲ ಆಡಬೇಡ, ಇದೇನು ಲವ್ ಲೆಟರ್ ಅಲ್ಲ, ಅಪಾಲಜಿ ಲೆಟರು, ಸುಮ್ಮನೆ ಕೇಳಿಸ್ಕೊ. ಈಗ ನಾನು ಏನು ಹೇಳೋದು ನನ್ನ ಬಿಡಲ್ವಾ? ಬಿಡಲ್ಲ. ದೇವ್ರಿಗೇನಾದರೂ ಬೇಡ್ಕೊಂಡಿರೋದನ್ನ ಯಾರಿಗೂ ಹೇಳ್ಬಾರ್ದು ಅಂತಾರೆ. ಯಾಕೆ ಹೇಳು? ಯಾಕೆ? ಹೇಳಿದ್ರೆ ಬೇಡಿಕೆ ಈಡೇರಲ್ಲ ಅಂತ. ಹಾಗೆ ಹುಡುಗಿಗೆ ಬರೆದಿರೋ ಅಪಾಲಜಿ ಲೆಟರ್ನ ಬೇರೆಯವ್ರ ಮುಂದೆ ಓದಿದ್ರೆ ಹುಡುಗಿಗೆ ಕ್ಷಮಿಸಲ್ಲ. ಗೊತ್ತಾಯ್ತಾ? ಏನು ಕತೆ ಹೊಡಿತಿದ್ಯಾ? ಟ್ರೈ ಮಾಡಿ ನೋಡ್ತೀಯಾ? ಬೇಡ ಬಿಡು. ಸರಿ, ಹಾಗಾದ್ರೆ ಮಾಡ್ಕೋತೀನಿ. ಏಯ್, ನಾನು ಮಾತಾಡೋದಿನ್ನು ಮುಗಿಸಿಲ್ಲ ಕಣ, ಎದಳ ಮೇಲೆ. ಇನ್ನೇನು ಬಾಕಿ ಇದೆ? ಈ ಲೆಟರ್ನ ಮಿಸ್ ಮೂಗುತಿ ಮನೆಗೆ ತಲುಪಿಸ್ಬೇಕು. ಒಂದು ಐಡಿಯಾ ಕೊಡು. ಪಾರಿ ಒಳಗೆ ಕೈ ಕೊಟ್ಬಿಡು ಪ್ಲೀಸ್, ನನ್ನ ಬಿಟ್ಬಿಡು. ನೀನು ಐಡಿಯಾ ಕೊಡೋವರೆಗೂ ನಿನ್ನ ಮಲ್ಗಕ್ಕೆ ಬಿಡಲ್ಲ. ಎದಳ ಮೇಲೆ. ಎದ್ದೇಳು. ಎದ್ದು ಹೋಗ ನೀನು. ಎದ್ದೇಳು. ಎದ್ದೇಳು. ಮಲ್ಗಕ್ ಬಿಡ, ಹೋಗ ನೀನು. ಎದಳ ಮೇಲೆ. ಪುಷ್ಪ, ಸ್ಪೂನ್ ತಗೋ. ಕೊಡು. ಅದಕ್ಕೆ ಸೊಪ್ಪಿನ ಪಲ್ಯ ಮಾಡಿದ್ದೀನಿ, ಮಧ್ಯಾಹ್ನ ಊಟಕ್ಕೆ ಮರಿದೇ ತಿನ್ಬೇಕು. ಹಾ, ನಾನು ನೋಡ್ಕೋತೀನಿ ಮಲ್ಲಿ. ನೀನ್ ಬಾ ತಿಂಡಿ ತಿನ್ನು. ಇಲ್ಲ ಬೇಡ ಅದಕ್ಕೆ, ಈಗಾಗಲೇ ಲೇಟ್ ಆಗಿದೆ, ನಾನು ಹೊರಟೆ. ಬಾಯ್. ಇವತ್ ನೀನು ಎಲ್ಲಿಗೂ ಹೋಗ್ತಾ ಇಲ್ಲ. ಸರಿಯಾಗಿ ಹೇಳಿದ್ರಿ ಅತ್ತೆ. ಬರೀ ಇದೇ ಐತಿ ಇವಳ್ದು. ಎಲ್ರಿಗೂ ಅಡಿಗೆ ಮಾಡೋ ಇವಳು ಮಾಡಿದ ಅಡಿಗೆನೇ ತಿನ್ನಲ್ಲ. ಬರೀ ಬೇರೆಯವ್ರಿಗೇನು ತಿನ್ಸ್ಬೇಕನ್ನೋದೇ ಯೋಚನೆ ಇವಳಿಗೆ. ಮಲ್ಲಿ ಬಾ, ಸುಮ್ಮನೆ ಕೂತ್ಕೊಂಡು ತಿನ್ನು. 5 ನಿಮಿಷ ಲೇಟ್ ಆದ್ರೆ ಏನೂ ಆಗಲ್ಲ. ಅವ್ರೇನಾದ್ರು ಗಾಂಚಲಿ ಮಾತಾಡಿದ್ರೆ ನಾನು ಮಾತಾಡ್ತೀನಿ. ಬಾ ಕೂತ್ಕೋ. ಅಯ್ಯೋ ಇಲ್ಲ ಅಣ್ಣ, ಈಗಾಗಲೇ ತಡ ಆಗಿದೆ, ಇನ್ನೂ ತಡ ಆದ್ರೆ ಸರಿ ಹೋಗಲ್ಲ. ಅಮ್ಮ ಪ್ಲೀಸ್, ಇವತ್ತು ಒಂದಿನ ಬಿಟ್ಬಿಡು, ನಾಳೆಯಿಂದ ನೀನು ಎಷ್ಟು ತಿಂಡಿ ಹಾಕ್ತೀಯೋ ಅಷ್ಟನ್ನು ತಿನ್ಕೊಂಡು ಹೋಗ್ತೀನಿ, ಓಕೆನಾ? ಬಾಯ್. ಹೋಗೋದ್ ಬೇಡ ಅಂತ ಹೇಳಿದ ಅರ್ಥ ಆಗ್ಲಿಲ್ವಾ? ನನ್ನ ಮಾತಿಗೆ ಅಷ್ಟೇನಾ ಬೆಲೆ? ಅಯ್ಯೋ ಅತ್ತೆ, ನೀವು ಸಿಟ್ಟು ಮಾಡ್ಕೋಬೇಡಿ, ನಾನು ಅವಳಿಗೆ ಬುತ್ತಿಗೆ ಹಾಕ್ಕೊಡ್ತೀನಿ. ಏನ್ ಬೇಕಾಗಿಲ್ಲ. ನೀನ್ ಯಾಕೆ ಹೇಳ್ತಿದ್ಯಾ? ಕೂತ್ಕೋ. ಅತ್ತೆ, ನೀನ್ ಕೂತ್ಕೋ ಅಂದೆ. ಬಿಸಿ ಆರೋಕ್ ಮುಂಚೆ ತಿನ್ನೋನೆ. ಎಲ್ಲಿ ಆ ನಿನ್ನ ಮಿಥಿಲಾ ಮೇಡಮ್ಗೆ ಫೋನ್ ಮಾಡ್ಕೊಡು. ಮಿಥಿಲಾ ಮೇಡಮ್ಗ? ಯಾಕಮ್ಮ? ಅಮ್ಮ, ಹಾಗೆಲ್ಲ ಫೋನ್ ಮಾಡಿ ಬರೋದು ಲೇಟ್ ಆಗುತ್ತೆ ಅನ್ನೋದಕ್ಕೆ ಮಲ್ಲಿ ಏನು ಸ್ಕೂಲ್ಗೆ ಹೋಗ್ತಿಲ್ಲ. ನಾನೇನೋ ತಮಾಷೆಗೆ ಮಾತಾಡ್ತೀನಿ ಅಂತ ಹೇಳಿದ್ದು, ನೀನ್ ನೋಡಿದ್ರೆ ಫೋನ್ ಮಾಡಿ ಮಾತಾಡೋ ಜೋಶಲ್ಲಿ ಇದೆಯಲ್ಲ. ಹೌದಮ್ಮ, ಹಾಗೆಲ್ಲ ಮಾತಾಡೋದು ಸರಿ ಹೋಗಲ್ಲ. ಫೋನ್ ಮಾಡಿ ಕೊಡು ಅಂದೆ. ಅಮ್ಮ, ಆದರೂ ಯಾಕೋ ಬೇಡ ಅನ್ನಿಸ್ತಿದ್ಯಮ್ಮ. ಮೊನ್ನೆ ಅಷ್ಟೇ ಕೆಲಸದಿಂದ ತೆಗೆದು ಈಗ ಮತ್ತೆ ಸೇರಿಸ್ಕೊಂಡಿದ್ದಾರೆ. ಈಗ ನೀನು ಮತ್ತೆ ಫೋನ್ ಎಲ್ಲ ಅಂದರೆ ಹಾ ಮಲ್ಲಿ, ಹೇಳು. ಮಲ್ಲಿ ಅಲ್ಲ, ಮಲ್ಲಿ ಅವ್ರಮ್ಮ ಮಾತಾಡ್ತಾ ಇದ್ದೀನಿ.
ಹೋ ಅವಳ ಅಮ್ಮನ ಆಂಟಿ ಹೇಳಿ ಏನಾಯ್ತು? ಮಲ್ಲಿ ಆರಾಮಾಗಿದ್ದಾಳೆ ತಾನೆ? ಹಾ ಇಷ್ಟು ದಿನ ಆರಾಮಾಗೇ ಇದ್ಲು, ಆದ್ರೆ ಮನೆ ಕೆಲ್ಸಕ್ಕೆ ಬಂದಾಗಿಂದ ನನ್ನ ಮಗಳು ಹೇಗಿದ್ದಾಳೆ ಅಂತ ಹೇಳೋಕ್ಕಾಗ್ತಿಲ್ಲ. ಯಾಕಂಟಿ ಏನಾಯ್ತು? ಆಗೋಕೆ ಇನ್ನೇನು ಉಳ್ದಿಲ್ಲ. ನೀವು ಬೇರೆ ಅಡುಗೆಗಳನ್ನ ನೋಡ್ಕೊಳ್ಳಿ. ಇನ್ನು ಮುಂದೆ ನನ್ನ ಮಗಳು ನಿಮ್ಮನೆ ಕೆಲ್ಸಕ್ಕೆ ಬರಲ್ಲ ಅಷ್ಟೇ.